ನಮಸ್ತೆ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಮಾರ್ನಾಯಕ್ನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ 2024-25ನೇ ಸಾಲಿನ ಸಂಘದ ಸರ್ವ ಸದಸ್ಯರ ಸಭೆಯನ್ನು ಸಂಘದ ಮುಂಭಾಗದ ಆವರಣದಲ್ಲಿ ಏರ್ಪಡಿಸಲಾಯಿತು. ಸಂಘದ ಅಧ್ಯಕ್ಷರಾದ ಗಂಗಾಧರ್ ಡಿಸಿ ರವರ ಘನ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಇಂದಿನ ಸಾಮಾನ್ಯ ಸಭೆಯ ಸಭಾ ನಡವಳಿಕೆಯನ್ನು ದೃಢೀಕರಿಸಿದ್ದರು. ಸಂಘದಲ್ಲಿ ದೈವನಿಧರಾದ ಸದಸ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದರು. ಹಾಗೂ ಸಂಘದ ವ್ಯಾಪ್ತಿಗೆ ಸೇರಿರುವ ಸರ್ಕಾರಿ ಶಾಲೆಯ 1ರಿಂದ 8ನೇ ತರಗತಿಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಚೆಕ್ ವಿತರಿಸಿದ್ದರು. ಮತ್ತು ಸಂಘದ ಸದಸ್ಯರ ಮರಣೋತ್ತರ ಸಹಾಯಧನ ಹೆಚ್ಚಿಸುವ ಬಗ್ಗೆ ನಿರ್ಧಾರ. ಹಾಗೂ ಸರ್ವ ಸದಸ್ಯರುಗಳಾದ ಗಂಗಾಧರ್ ಡಿಸಿ, ಅಧ್ಯಕ್ಷರು ಕೆ ಕೆಂಪಮ್ಮ, ಉಪಾಧ್ಯಕ್ಷರು ಎಂ ತಿಮ್ಮನರಸಯ್ಯ, ನಿರ್ದೇಶಕರು ಎಸ್ಪಿ ಪುಟ್ಟೇಗೌಡ ಮಾತಾಡ್ಕೊಳ್ಳಿ, ಅರುಣ್ ಕುಮಾರ್ ಕನ್ನಡ, ಲೋಹಿತ್ ಕೆಎಸ್ ಕದುನಳ್ಳಿ, ನಿಂಗಂ. ಈ ಸಂಘ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನಮ್ಮ ಎಲ್ಲ ಇಂದಿನ ಹಿರಿಯ ಸಹಕಾರಿಗಳು, ನಮ್ಮ ಗಂಗಣ್ಣರಾಗ್ಬೋದು, ಮೂರ್ತನರಾಗ್ಬೋದು, ಜಯರವಣ್ಣರಾಗ್ಬೋದು, ನಮ್ಮ ಇವರು ನಮ್ಮ ಉಮಾನರಾಗ್ಬೋದು, ನಮ್ಮ ಸಂಸ್ಥಾಪಕರಾದಂಥ ತಿಮ್ಮಸಣ್ಣರಾಗ್ಬೋದು, ಅಣ್ಣ ಇವರು ನಮ್ಮ ಗೋವಿಂದಣ್ಣರಾಗ್ಬೋದು, ಇವರು ಹನುಮಂತಣ್ಣ, ಇವರು ತಿರ್ಗಾ ಶಿವಣ್ಣ ಇಂಪಾರ್ಟೆಂಟ್ ಆಗಿ ನಮ್ಮ ಗಮ್ಮನಹಳ್ಳಿಯ ಶಿವಣ್ಣನವರು, ಮತ್ತೆ ಗೋವಿಂದಣ್ಣ ಅವರು, ಬೇರೆಗೌಡರು, ನಮ್ಮ ಸ್ನೇಹಿತರಾದಂಥ ಮೂರ್ತಿ ಮೂರ್ತಿಯವರು, ಮತ್ತೆ ಸಾವಂತರಾಜು, ಮತ್ತೆ ಎಲ್ಲ ಸಹಕಾರಿಗಳು ಅಳುಬರೇನಿದ್ರು ಅವೆಲ್ಲ ತುಂಬಾ ಕಷ್ಟ ಬಿದ್ದು ಕಟ್ಟಿದ್ದಾರೆ. ನಮ್ಮ ನ್ಯೂನತೆಗಳು ಏನೇ ಇರಲಿ ಸಣ್ಣ ಪುಟ್ಟ, ಬಟ್ ನಮ್ಮ ತಾಲೂಕಿನಲ್ಲಿ 14 ಸಹಕಾರ ಸಂಘಗಳಿದೆ. ಅದರಲ್ಲಿ ತುಂಬಾ ಚೆನ್ನಾಗಿ ಕಾರ್ಯವಾಹಿ ನಿರ್ವಹಿಸ್ತಿರೋದು 3 ನನ್ನ ತಿಳಿದ ಮಟ್ಟಿಗೆ. ಒಂದು ಸಿಂಗನಾಯಕನಲ್ಲಿ, ಒಂದು ಸೊಂಡೆಗೊಪ್ಪ, ಒಂದು ಮಾರ್ನಾಯಕ್ನಲ್ಲಿ. ಬೇರೆ ಸಹಕಾರ ಸಂಘಗಳಲ್ಲಿ ಏನೂ ಇಲ್ಲ. ಅದೇ ಅವಾಗಲೇ ಹೇಳ್ತಿದ್ರು, ಬತ್ತೆ ಕೊಡಕ್ಕೆ ಕಾಸಿಲ್ಲ, ಮೀಟಿಂಗ್ ಮಾಡಿದ್ರೆ ಕಾಫಿ ಟೀ ಕಾಸಿಲ್ಲ ಸಂಘಗಳಿದೆ. ನಮ್ಮ ಸಿಇಒ ಸಾಹೇಬರು ತುಂಬಾ ಒಂದು ನನ್ನ ತಿಳುವಳಿಕೆ ಮಟ್ಟಿಗೆ ತುಂಬಾ ಚೆನ್ನಾಗಿ ಒಂದು ಈ ಬ್ಯಾಂಕ್ ನ ಈ ಮಟ್ಟಕ್ಕೆ ತಂದಿದ್ದಾರೆ. ಅವರಿಗೆ ನಾವು ಆಭಾರಿಯಾಗಿರ್ಬೇಕು, ಮತ್ತೆ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಇವತ್ತು ಈ ರೀತಿ ಇದನ್ನ ಚೆನ್ನಾಗಿ ಒಂದು ಕಟ್ಕೊಂಡ್ ಬಂದಿದ್ದಾರೆ. ಇದೇ ರೀತಿ ಇನ್ನು ಮುಂದೆ ತಮ್ಮ ಎಲ್ಲರೂ ಏನು ಈ ಸಹಕಾರಗಳನ್ನು ಕೊಟ್ರಿ, ಇವರೆಲ್ಲ ಒಂದ್ ಸ್ವಲ್ಪ ಈ ನಮ್ಮ ಬ್ಯಾಂಕ್ ನಲ್ಲಿ ಠೇವಣಿಗಳನ್ನು ನೀಡೋದಕ್ಕೆ ಒಂದ್ ಸ್ವಲ್ಪ ಎಲ್ಲರೂ ಇದೇ ಉತ್ಸಾಹಕತೆಯಿಂದ ಒಂದ್ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಬ್ಯಾಂಕ್ ಇನ್ನ ಮುಂದಕ್ಕೆ ಹೋಗುತ್ತೆ, ಇನ್ನ ಒಂದ್ ಸ್ವಲ್ಪ ಲಾಭ ಮಾಡಬಹುದು. ಮತ್ತೆ ಇದೇ ರೀತಿ ಉತ್ತಮವಾದ ರೀತಿ ನಡೆದ ಲಾಭದಾಯಕ ನಾನು ಎಲ್ಲ ಸದಸ್ಯರುಗಳಿಗೂ ಮತ್ತು ಸಂಘದಲ್ಲಿ ಠೇವಣಾತಿ ಹೂಡಬೇಕೆಂದು ಮತ್ತು ಸಾಲಗಳನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿದೆವು. ಸಾಲಗಳನ್ನ ಸಕಾಲದಲ್ಲಿ ಮರುಪಾವತಿ ಮಾಡಿದವ್ರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಈ ಸಂಘ ಈ ಮಟ್ಟಕ್ಕೆ ಬಂದಿದ್ದಕ್ಕೆ. ಮತ್ತೆ ಈ ಒಂದು 2 ಮಾತನಾಡಿ ಈಗ ಆಲ್ರೆಡಿ ಟೈಮ್ ಆಗಿದೆ. ತಾವು ಎಲ್ಲ ಸುಸೂತ್ರವಾಗಿ ಈ ಒಂದು ಸಭೆಯನ್ನು ನಡೆಸ್ಕೊಡಕ್ಕೆ ನಮ್ಮ ಎಲ್ಲಾ ನಿರ್ದೇಶಕರುಗಳಿಗೂ ಮತ್ತೆ ಎಲ್ಲಾ ಸಹಕಾರಿಗಳಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಿ ತಮ್ಮಲ್ಲಿ ಅಭಿನಂದಿಸಿ ತಮ್ಮಲ್ಲಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.